ನಿಮ್ಮ ಪರಿಚಯ ಸರ್? ಸರ್, ನಾನು ಎಂ ಮಾಧುಶೆಟ್ಟಿ ಅಂತ, ಇವರು ಕೆ ಆರ್ ಚೆನ್ನಕೇಶ್ವರ ಅಂತ. ನಾನು ನಂಜನಗೂಡು ತಾಲೂಕಿನ ಅಧ್ಯಕ್ಷರು. ನಂಜನಗೂಡಿನಲ್ಲಿ ಸುಮಾರು ನಾನು ಸರ್ಕಾರಿ ನೌಕರ ಒಂದು 30 ವರ್ಷ ಸೇವೆ ಸಲ್ಲಿಸಿದ್ದೀನಿ. 2019ರಲ್ಲಿ ನಾನು ಅಧ್ಯಕ್ಷನಾದೆ. ಏನು ವಿಚಾರಕ್ಕೆ ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀರಾ ಸರ್? ಇದು ನಾವು ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಒಂದು ಅನೌನ್ಸ್ ಮಾಡಿದ್ವಿ ಸರ್. ಏನೇನು ಕಾರ್ಯಕ್ರಮ ಅಂತಂದರೆ ಅದು ನಾವಲ್ಲಿ ಪೂರ್ಣಾನಂದಪುರಿ ಮಹಾಸ್ವಾಮಿಗಳಿಗೆ ಗುರುವಂದನಾ ಕಾರ್ಯಕ್ರಮ. ಎರಡನೇದು ಕ್ಯಾಲೆಂಡರ್ 2026ನೇ ಕ್ಯಾಲೆಂಡರ್ ಬಿಡುಗಡೆ ಸರ್. ಮೂರನೇದು ಪ್ರತಿಭಾ ಪುರಸ್ಕಾರ. ನಾಲ್ಕನೇದು ಕನ್ನಡ ರಾಜ್ಯೋತ್ಸವ ಪ್ರಧಾನ ಪುರಸ್ಕೃತರಿಗೆ ಸನ್ಮಾನ, ಮತ್ತು ಹಿರಿಯ ನಾಗರಿಕರ ಸನ್ಮಾನ, ಮತ್ತು ಎಲ್ಲ ಯಜಮಾನರುಗಳ ಸನ್ಮಾನ, ಮತ್ತು ಸರ್ಕಾರಿ ನೌಕರಿ ಎಲ್ಲರಿಗೂ ಸನ್ಮಾನ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಸರ್. ಪ್ಲ್ಯಾನ್ ಮಾಡ್ಕೊಂಡಿದ್ದಾಗ ಎಲ್ಲವೂ ಕಾರ್ಯಕ್ರಮ ಮಾಡುವಾಗ ಇವರು ನಮ್ಮ ಉಮೇಶ್ ಅಂತಕ್ಕಂಥವ್ರು, ಇವರು ಅಧ್ಯಕ್ಷರೇ ಅಲ್ಲ, ಇವ್ರನ್ನ ನಾವು ಕೋರ್ಟ್ಗೆ ಹಾಕ್ಕೊಂಡಿದ್ದೀವಿ. ಆದ್ದರಿಂದ ಇವರು ಏನು ಕಾರ್ಯಕ್ರಮ ಮಾಡೋಕ್ಕೆ ಬಿಡುವುದು ಎಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲ ಕಡೆನೂ ಎಲ್ಲ ಗುಂಪುಗಳಿಗೂ ಅವ್ರು ಹೇಳ್ಬಿಟ್ಟಿದ್ದಾರೆ. ಉಮೇಶ್ ಅನ್ನೋರು ಯಾವ ಊರವರು? ಅವರು ಉಮೇಶ್ ಅನ್ನೋರು ನಂಜನಗೂಡಿನವರು. ಆಯಿತಾ, ನಮಗೆ ಅವ್ರು ಏನೂ ವೈಯಕ್ತಿಕ ದ್ವೇಷ ನಮಗಂತೂ ಗೊತ್ತಿಲ್ಲ ಸರ್. ನಮ್ಮವರೆಗೂ ಏನೂ ವೈಯಕ್ತಿಕ ದ್ವೇಷಗಳು ಇಲ್ಲ. ஆனால் ಈ ಕಾರ್ಯಕ್ರಮ ಮಾಡಲು ಎಲ್ಲರೂ ಅಡ್ಡಿಪಡಿಸ್ತಾ ಇದ್ದಾರೆ. ಉಮೇಶ್ ಅವ್ರ ತಂದೆ ಹೆಸರು ಮತ್ತು ಅವರ ಹೆಸರು ಅವನ ತಂದೆ ಹೆಸರು ಗೊತ್ತಿಲ್ಲ ಸರ್. ಮೂಲತಃ ನಂಜನಗೂಡು. ಏನಕ್ಕೆ ನಿಮ್ಮ ಕಾರ್ಯಕ್ರಮಗಳು ಮಾಡಿದ್ರೆ ನಿಮ್ಮ ಜನಾಂಗದವರಾದ ಉಮೇಶ್ ಅವರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ? ವೈಯಕ್ತಿಕ ದ್ವೇಷಕ್ಕೆ ಸರ್ ಇನ್ಯಾವ ರೀತಿಯೂ ಇಲ್ಲ ಸರ್. ವೈಯಕ್ತಿಕ ದ್ವೇಷ. ನಮ್ಮ ಗಾಣಿಗ ಜನಾಂಗದ ಬಂಧುಗಳು ತುಂಬ ಒಳ್ಳೆಯವರು ನಂಜನಗೂಡಲ್ಲಿ, ತುಂಬ ಒಳ್ಳೆಯವರು. ಆದರೆ ಎಸ್ಪೆಷಲಿ ಈ ಹಬ್ಬ ಒಬ್ಬ ಸ್ವಲ್ಪ ವಿರೋಧ ಮಾಡ್ತಾರೆ. ಕೆಲವು ಟೈಮ್ ಹಿಂದೆ ತಮಗೆ ಸಂಘ ಸಂಸ್ಥೆಗಳಿಗೆಲ್ಲ ಅಡ್ಡಿ ಮಾಡಿದ್ರಲ್ಲ ಅವರೇನಾ? ಹೌದು ಸರ್, ಅವರೇ. ಲಾಸ್ಟ್ ಟೈಮು 2022ರಲ್ಲಿ ಫಂಕ್ಷನ್ ಮಾಡಿದಾಗ ಇದೇ ಥರ ಬಂದು ಗಲಾಟೆ ಮಾಡೋದು. ಮತ್ತು ನಾವು ಈಗ ನನ್ನ ಅಧ್ಯಕ್ಷನೇ ಅಲ್ಲ ಇವರು, ನಾವು ಕೋರ್ಟ್ಗೆ ಹಾಕ್ಕೊಂಡಿದ್ದೀವಿ ಅಂತ ಹೇಳ್ತಾರೆ ಸರ್. ಸರಿ ಸರ್, ಕೋರ್ಟ್ಗೆ ಹಾಕ್ಕೊಂಡಿದ್ದಾರೆ, ನಾನು ಇಲ್ಲ ಅಂತ ಹೇಳಲ್ಲ. ಕೋರ್ಟಲ್ಲಿ ಏನು ತೀರ್ಮಾನ ಆದಾಗ ನೀವು ಅಧ್ಯಕ್ಷ ಅಲ್ಲ ಅಂತೇಳಿ ನಾವು ಕೋರ್ಟ್ ತಲೆ ಬಾಕ್ತೀವಿ. ನಾವು ಅವತ್ತ ಹೊರಗಡೆ ಬರ್ತೀವಿ. ಅವ್ರು ನಾನು ಅಧ್ಯಕ್ಷರಲ್ಲ ಅಂತ ಇದ್ದಾರೆ ಸರ್. ಅಧ್ಯಕ್ಷ ಅಲ್ಲ, ಅಧ್ಯಕ್ಷ ಅನ್ನೋದಕ್ಕೆ ನನ್ನ ಹತ್ರ ದಾಖಲಾತಿಗಳಿದೆ ಸರ್. ಇದು ಯಾರು DR ಕೊಟ್ಟಿರ್ತಕ್ಕಂಥ ದಾಖಲಾತಿಗಳು. DR ಮೈಸೂರು DR ಅವರು ಕೊಟ್ಟಿರ್ತಕ್ಕಂಥ ದಾಖಲಾತಿ. ನಮ್ಮ 21 ಜನಕ್ಕೆ ನಾವು ವಿರೋಧ ಆಯ್ಕೆ ಆಗಿದೆ ಅಂತ ಲೆಕ್ಕ ಕೊಟ್ಟಿದ್ದೇವೆ. ಮತ್ತು ಕೆಲವೆಲ್ಲ ನಾನು ಸಂಘದಲ್ಲಿ ಇದ್ದಾಗ ಕೆಲವಲ್ಲಿ ನಮ್ಮ ನಂಜನಗೂಡು ಸಂಘದಲ್ಲಿ ಇದ್ದಾಗ BJP ಮಿನಿಸ್ಟರ್ ಆಗಿದ್ದಾಗ ಎಲ್ಲವನ್ನು ಮಾಡಿ ಬಿಲ್ಡಿಂಗ್ ಕಟ್ಟಬೇಕು ಅಂದ್ಬಿಟ್ಟು ಪ್ರತಿಯೊಂದನ್ನು ಪ್ಲ್ಯಾನೆಲ್ಲ ಹಾಕ್ಸಿ ಸರ್. ನಾನು ಸ್ವಾಮೀಜಿಯವರು BJP ಪಕ್ಷದವರಾಗಿದ್ದಾಗ ಹಣನೂ ಬಿಡುಗಡೆ ಮಾಡಿಸ್ಕೊಟ್ಟಿದ್ರು. ಹರ್ಷವರ್ಧನ್ ಅವರು 3 ಲಕ್ಷ ಖಜಾನೆ ಇದು ಗುಜರಾತ್ ಬಿಡುಗಡೆ ಮಾಡಿಸ್ಕೊಟ್ಟಿದ್ರು. ಆವಾಗ ಬಂದು ಗಲಾಟೆ ಮಾಡಿದ್ರೆ ಈ ವ್ಯಕ್ತಿನೇ, ನೀವು ಮಾಡಬೇಡಿ, ಬಿಟ್ಬಿಡಿ, ನೀವು ಅಧಿಕಾರ ಬಿಟ್ಬಿಡಿ, ಬೇರೆಯವ್ರು ಮಾಡ್ಕೊತಾರೆ ಅಂತ. ಆವಾಗಿಂದನೂ ಗಲಾಟೆ. ನಾವೇನು ಕಾರ್ಯಕ್ರಮ ಮಾಡೋಕ್ಕೆ ಹೋದರೂ ಗಲಾಟೆ ಮಾಡ್ತಿರ್ತಾರೆ. ನಮಗಂತೂ ಸಾಕಾಗ್ಬಿಡ್ತಾರೆ, ಬೇಜಾರಾಗ್ಬಿಟ್ಟಿದೆ. ಏನು ಕಾರ್ಯಕ್ರಮಕ್ಕೂ ಬಿಡೋದಿಲ್ಲ. ಆಮೇಲೆ ಇನ್ನೊಂದು ಈ ಒಂದು ಯಾವುದೇ ಕಾರ್ಯಕ್ರಮಕ್ಕೂ ನನ್ನಿಂದ ಹಣ ತಕ್ಕಣ ಮಾಡ್ತಾಯಿದ್ದೀನಿ. ನಾನು ಬೇರೆ ಯಾರು ಜಾಸ್ತಿ ಮಾಡೋದಿಲ್ಲ. ನನ್ನಿಂದ ಹಾಕೋಕ್ಕೆ ಎಷ್ಟಾಗುತ್ತೆ ಅಷ್ಟು ಹಾಕೋ ಮಾಡ್ತೀನಿ. ಎಷ್ಟು ವರ್ಷದಿಂದ ತಾವು ಅಧ್ಯಕ್ಷರಾಗಿ ಮುಂದುವರಿತಾ ಇದ್ದೀರಾ? ನಾನು 2019ರಲ್ಲಿ ಅಧ್ಯಕ್ಷರಾದ ಸರ್. 22ಕ್ಕೆ ಬಿಟ್ಟೆ ಸರ್. 22 ಬಿಟ್ಟಾಗ ಇನ್ನೊಬ್ಬರು ಹಂಗಾಮಿ ಅಧ್ಯಕ್ಷರಾದರು, ಅವರು ಇನ್ನೊಬ್ಬರು ಹಂಗಾಮಿ ಅಧ್ಯಕ್ಷರಾದರು. ನಾನು 2025ರಲ್ಲಿ ಕಾನೂನು ಪ್ರಕಾರವಾಗಿ ಎಲೆಕ್ಷನ್ ಮಾಡಿ ಅದರಲ್ಲಿ ಅವಿರೋಧ ಆಯ್ಕೆ ಆಗಿದೆ. 2025 ಮುಂದೆ ಈಗ ನಾವು ಚುನಾವಣೆಯಲ್ಲಿ ಅಧಿಕೃತವಾಗಿ ಗೆದ್ದಿದ್ರ ಅಂತ ಹೇಳ್ತೀರಾ, ಅದು ಸಂಪೂರ್ಣವಾದ ದಾಖಲೆ ತಮ್ಮ ಹತ್ರ ಇದೆಯಾ? ಇದೆ ಸರ್, ನಮ್ಮ ದಾಖಲಾತಿ ಇದೆ. ದಾಖಲಾತಿ ಇದೆ ನಮ್ಮ. ದಾಖಲಾತಿ ಇದ್ಮೇಲೆ ಅವ್ರದ್ದು ವಿರೋಧ ಏಕೆ ಗೊತ್ತಿಲ್ಲ ಸರ್ ನನಗೆ. ದಾಖಲಾತಿ ಇದೆ ನಮ್ಮ ಹತ್ರ, ಸಂಪೂರ್ಣ ದಾಖಲಾತಿ ಇದೆ. ಕೋರ್ಟ್ಗೆ ಹಾಕಿದರೆ ಕೋರ್ಟಿಂದ ಅವರು ಪಡ್ಕೊ ಬಂದ ಮೇಲೆ ನಾನು ಅದಕ್ಕೆ ಉತ್ತರ ಕೊಡ್ತೀನಿ ಅಂದ್ಬಿಟ್ಟು ನಿಮ್ಮ ಕೆಲಸ ನೀವು ಮಾಡ್ಬೋದಲ್ಲ? ಮಾಡ್ಬೋದು, ಮಾಡೋಕ್ಕೆ ಬಿಡ್ತಾ ಇರೋಲ್ಲ. ನಮಗೆ ದಿನ ಟಾರ್ಚರ್ ಕೊಡ್ತಾರೆ. ಇದೇನು ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕೊಂಡು ದಿನ ಟಾರ್ಚರ್ ಕೊಡ್ತಾ ಇದ್ದಾರೆ. ನಮಗೂ ಸ್ವಲ್ಪ ಬೇಕಾದ ವ್ಯಕ್ತಿ ನಾನು. ಎಲ್ಲ ಕಡೆಯಿಂದ ನಮ್ಗೆ ಅವಮಾನ ಆಗ್ತಾಯಿದೆ. ಈಗ ಮುಂದಿನ ನಡೆ ಹೇಗಿರುತ್ತೆ ನಿಮ್ಮದು? ಮುಂದಿನ ನಡೆ ನಾನು ಕಾರ್ಯಕ್ರಮ ಮಾಡಬೇಕು. ಇಲ್ಲಿ ನಮ್ಮ ಜನಾಂಗದ ನಮ್ಮ ಗಾಣಿಗ ಜನಾಂಗದ ಸಮಾಜದಲ್ಲಿ ಕಾರ್ಯಕ್ರಮ ಮಾಡಬೇಕು. ಕಾರ್ಯಕ್ರಮ ಅಂದರೆ ಪ್ರತಿಭಾ ಪುರಸ್ಕಾರ ಮಾಡಬೇಕು, ಹಿರಿಯ ನಾಗರಿಕರ ಸನ್ಮಾನ ಮಾಡಬೇಕು, ಯಜಮಾನರ ಸನ್ಮಾನ ಮಾಡಬೇಕು, ಇನ್ನೂ ಕಾರ್ಯಕ್ರಮಗಳಿವೆ. ಆದರೆ ಇದೇ ರೀತಿ ಇವರು ನಮಗೆ ಟಾರ್ಚರ್ ಕೊಡ್ತಾ ಇದ್ದರೆ ನಾವು ಇವ್ರ ಮೇಲೆ ಮಕಾನ ಶಬ್ದ ಹೂಡಿ ಮಕಾನ ಕ್ರಮ ಕೈಗೊಳ್ಳಬೇಕಾಗುತ್ತೆ. ಇದ್ರ ವಿಚಾರ ಸಂಬಂಧಪಟ್ಟಂಗೆ ಏನಾದ್ರು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಏನಾದ್ರು ದಾಖಲಿಸಿ ಕೊಟ್ಟಿದ್ದೀವಿ ಸರ್. ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಯಾವ ಸ್ಟೇಷನ್ ಕೊಟ್ಟಿದ್ದೀರಾ? ನಮ್ಮ ಟೌನ್ ಪೊಲೀಸ್ ಸ್ಟೇಷನ್ ಕೊಟ್ಟಿದ್ದೀವಿ ಸರ್. ಕೊಟ್ಟಿದ್ದೀವಿ. ಅವ್ರು ಇನ್ನೇನು ಮಾಡಿಲ್ಲ, ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ.
ಈ ಕೋರ್ಟಲ್ಲಿ ತಮ್ಗೆ ಏನಂತ ದಾಖಲೆ ಹಾಕಿಕೊಟ್ಟಿದ್ದಾರೆ? ನಮಗೆ ಏನಂತ ದಾಖಲಾತಿ ಅಂದರೆ ಅಪ್ಪೀಲ ಹಾಕ್ಕೊಂಡಿದ್ದಾರೆ ಅಂತ ಬಂದಿದೆ ಸರ್. ನಮ್ಗೆ ಇನ್ನೇನು ಅವರು ನೀವು ಕೆಲಸ ಮಾಡಬೇಡಿ, ನಿಲ್ಲಿಸಿ ಮಾಡಿ ಅಂತ ಏನು ನಮ್ಗೆ ಹೇಳಿದೆ ಸರ್. ಅವರು ನೀವೇನು ಕಾರ್ಯಕ್ರಮ ಮಾಡಬೇಡಿ, ನಿಲ್ಲಿಸಿ ಅಂತ ನಮ್ಗೆ ಯಾವುದೇ ಅಧಿಕೃತವಾಗಿ ಕಾನೂನು ಕೋರ್ಟಿಂದ ನಿಮ್ಗೆ ಯಾವುದೇ ಇದು ಬಂದಿಲ್ಲ, ಕಾರ್ಯಕ್ರಮ ಮಾಡಬೇಡಿ ಅಂತೇನು ಹೇಳಿಲ್ಲ? ಇಲ್ಲ ಬಂದಿಲ್ಲ ಸರ್, ಬಂದಿಲ್ಲ. ಕಾರ್ಯಕ್ರಮ ಮಾಡಬೇಡಿ ಅಂತ ನಮಗೇನು ಬಂದಿಲ್ಲ ಸರ್, ಬಂದಿಲ್ಲ ಸರ್. ಈಗ ಮುಂದಿನ ಹೋರಾಟ ನೀವು ಮುಂದಿನ ಒಳ್ಳೆ ಕಾರ್ಯಕ್ರಮ ನಮ್ಮ ಸಮಾಜಕ್ಕೆ ಒಂದು ಒಳ್ಳೇದು ಮಾಡಬೇಕು, ಕಾರ್ಯಕ್ರಮ ಮಾಡಬೇಕು. ನಮ್ಮ ಜನಾಂಗದವರಿಗೆ ನಾವು ಕಷ್ಟಪಟ್ಟು ಒಂದು ಚೌಟ್ರಿ ನಿರ್ಮಾಣ ಮಾಡಬೇಕು. ಆ ಚೌಟ್ರಿ ನಿರ್ಮಾಣದಲ್ಲಿ ನಮ್ಮ ಸಮಾಜದವರು ಕೇವಲ 10,000 ರೂಪಾಯಿ ಕೊಟ್ಟು ಮದುವೆ ಮಾಡ್ಕೊಂಡು ಹೋಗಬೇಕು. ಇನ್ನು ಇತರೆ ಕಾರ ಒಂದು 5,000 ಕೊಟ್ಟು ಮದುವೆ ಮಾಡ್ಕೊಂಡು ಆ ಒಂದು ನಿಟ್ಟಲ್ಲಿ ಹೋರಾಟ ಮಾಡ್ತಾಯಿದ್ದೀವಿ. ನೀವು ಉಮೇಶ್ ಅಂತಕ್ಕಂಥವ್ರು ಜಾಲತಾಣದಲ್ಲಿ ಹಾಕ್ಕೊಂಡಿದ್ದಾರೆ, ಅದೆಲ್ಲ ಬರೀ ಸುಳ್ಳು. ಅದರ ಬಗ್ಗೆ ನಮ್ಮ ಗಾಣಿಗ ಜನಾಂಗದ ನಂಜುಗುಣ್ಣವರು ಯಾರೂ ಸಹ ತಲೆ ಕೆಡಿಸ್ಕೋಬೇಡಿ. ನಾನು ಕಟ್ ಮಾಡಿ ಸರ್ ಅದು ನಂಜನಗೂಡಿನ ಉಮೇಶ್ ಅವರು ನಮ್ಮ ಬಗ್ಗೆ ಜಾಲತಾಣಗಳಲ್ಲಿ ಇಲ್ಲ ಸಲ್ಲದ ಮತ್ತೆ ಮಾತುಗಳನ್ನ ಆಡ್ತಾ ಇದ್ದಾರೆ. ಇವರು ಅಧ್ಯಕ್ಷರೇ ಅಲ್ಲ ಅಂತ ಮಾತಾಡ್ತಾರೆ. ಆದರೆ ಗಾಣಿಗ ಜನಾಂಗ ಬಂಧುಗಳು ನಂಜುಗೊಂಡವರು ಇದನ್ನು ತಲೆಗೆ ಹಚ್ಕೊಳ್ಳೇನೆ ನಾನು ಮುಂದೆ ಏನೇನೋ ಕಾರ್ಯಕ್ರಮ ಮಾಡಬೇಕು ಅಂತ. ಯಾಕೆ ದಯವಿಟ್ಟು ನಂಜುಗೊಂಡ ಜನಾಂಗ ಬಾಂಧವರು ಅನುಕೂಲ ಮಾಡಿಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ.